ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಮ್ಯಾಕ್ರಮ್ ಹ್ಯಾಂಡ್ ಬ್ಯಾಗ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಸೊ ಹ್ಯಾಂಡ್ ಬ್ಯಾಗ್ ಇದು. ಸೊ ಈ ಡಿಸೈನು ಮ್ಯಾಕ್ರಮ್ ಹ್ಯಾಂಡ್ ಬ್ಯಾಗ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೋಡಿ, ನಾನಿಲ್ಲಿ ಡಾರ್ಕ್ ಬ್ಲೂ ಮತ್ತು ಬೇಬಿ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ನಾನು ಈ ಬ್ಯಾಗ್ನ ಹಾಕಿದ್ದೀನಿ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಡಿಸೈನ್ ಇದು ನೋಡಿ, ಫ್ಲವರ್ ಬಂದುಬಿಟ್ಟು ಸೈಡಲ್ಲಿ ಡಿಸೈನ್ ಬಂದು ಇದು ಫ್ಲವರ್ ಡಿಸೈನಲ್ಲಿ ಬಂದಿದೆ, ಆ ರೀತಿ ಇದೆ. ಸೊ ಈ ಡಿಸೈನಲ್ಲಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಈ ರೀತಿ ನಾವೇ ಹಾಕ್ಕೊಂಡಾಗ ನಾವೇ ಹಾಕಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ. ಔಟರ್ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕಾಂಬಿನೇಷನ್ ಕಲರ್ಸಲ್ಲಿ ಹಾಕ್ಕೊಂಡಾಗ ಔಟರ್ ಲುಕ್ಕು ಇನ್ನೂ ಚೆನ್ನಾಗಿ ಕಾಣುತ್ತೆ. ಪಾರ್ಟೀಸ್ಗೆಲ್ಲ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ನೋಡಿ, ಒಳಭಾಗದಲ್ಲಿ ನಾನು ಕ್ಲಾತ್ನ ಅಟ್ಯಾಚ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇದಕ್ಕೆ ಇನ್ನೂ ಅಟ್ಯಾಚ್ ಮಾಡಿಲ್ಲ. ಕ್ಲಾತ್ ಅಟ್ಯಾಚ್ ಮಾಡ್ಕೋತೀನಿ ಜಿಪ್ಪರೋ ರೀತಿ. ಇದಕ್ಕೆ ಜಿಪ್ಪರೋ ರೀತಿ ಕ್ಲಾತ್ನ ಅಟ್ಯಾಚ್ ಮಾಡ್ಕೋತೀನಿ. ಆವಾಗ ಒಳಗಡೆ ಏನೇ ಇಟ್ಟರು ಬೀಳೋದಿಲ್ಲ. ಇದಕ್ಕೆ ಇನ್ನೂ ನಾನು ಅಟ್ಯಾಚ್ ಮಾಡಿಲ್ಲ, ಮಾಡ್ಕೋತೀನಿ. ಸೊ ನೋಡಿ, ಹ್ಯಾಂಡಲ್ ಬಂದುಬಿಟ್ಟು ನಾನು ಈ ರೀತಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾವೇ ಹಾಕೋದ್ರಿಂದ ನಮಗೆ ಯಾವ ಕಲರಲ್ಲಿ ಬೇಕೋ ನಾವು ಹಾಕ್ಕೋಬೋದು. ಮತ್ತು ನಮಗೆ ಕಲರ್ ಕಾಂಬಿನೇಷನ್ ಅಂದರೆ ನಮ್ಮ ಡ್ರೆಸ್ ಆಗಲಿ ನಮ್ಮ ಸ್ಯಾರೀಸ್ಗಾಗಲಿ ಕಲರ್ ಕಾಂಬಿನೇಷನಲ್ಲಿ ನಾವು ಹಾಕ್ಕೊಂಡಾಗ ನಾವು ಹಾಕಿದ್ದನ್ನೋ ಖುಷಿ ಕೂಡ ಇರುತ್ತೆ, ಮತ್ತು ಅದಕ್ಕೆ ಸೆಟ್ ಕೂಡ ಆಗುತ್ತೆ. ಸೊ ಇವಾಗ ಇದನ್ನು ಮೆಜರ್ಮೆಂಟ್ನ ನೋಡೋದಾದರೆ ನೋಡಿ, ಬೇಸ್ ಬಂದು ನಮಗೆ ನಾವು ಇಂಚಸಲ್ಲಿ ನೋಡೋಣ. ಟೇಪಲ್ಲಿ ಇಂಚಸಲ್ಲಿ ನೋಡೋದಾದರೆ 8 ಇಂಚು ಬೇಸ್ ಬಂದಿದೆ. ಸೊ 1 ಇಂಚ್ ಅಷ್ಟೇ ನಮಗೆ ಬೇಸ್ ಬರೋದು. ನಾನಿಲ್ಲಿ ಬೇಸಲ್ಲಿ ಅಗಲ ಜಾಸ್ತಿಯಾಗಿ ಹಾಕ್ಕೊಂಡಿಲ್ಲ, ಸ್ಮಾಲ್ ಬ್ಯಾಗ್ ಆಗಿರೋದ್ರಿಂದ. ಇಲ್ಲಿ ಲೆಂತ್ ನೋಡೋದಾದರೆ ನೋಡಿ, ನಮಗೆ ಇಲ್ಲಿ 9 ಇಂಚು ನಮ್ಗೆ ಅಗಲ ಬಂದಿದೆ. ಇನ್ನು ಎತ್ತರನ ನೋಡೋದಾದರೆ ನೋಡಿ, 6 ಇಂಚು ಎತ್ತರ ಬಂದಿದೆ ನಮಗೆ. ಸೊ ಈ ಮೆಷರ್ಮೆಂಟಲ್ಲಿದೆ. ಸೊ ಇದು ಸ್ಮಾಲ್ ಸೈಜ್ ಹ್ಯಾಂಡ್ ಬ್ಯಾಗ್ನ ಹಾಕಿರೋದು. ನೀವು ಬೇಕಂದರೆ ದೊಡ್ಡದು ಚಿಕ್ಕದು, ದೊಡ್ಡ ಸೈಜ್ ಬೇಕಾದರೂ ಹಾಕ್ಕೋಬೋದು, ಚಿಕ್ಕ ಸೈಜ್ ಬೇಕಾದರೂ ಹಾಕ್ಕೋಬೋದು. ವೈರ್ನ ನೀವು ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಸ್ವಲ್ಪ ಲೆಂತಲ್ಲಿ ಕಟ್ ಮಾಡಿಕೊಂಡು ನೀವು ದೊಡ್ಡ ಸೈಜ್ ಬೇಕಾದರೂ ಹಾಕ್ಕೋಬೋದು, ಇನ್ನೂ ಚಿಕ್ಕ ಸೈಜ್ ಬೇಕಾದರೂ ಹಾಕ್ಕೋಬೋದು. ಇನ್ ಕೇಸ್ ನಿಮ್ಗೆ ಇದು ಕ್ಲಚ್ ಬೇಕಂದರೆ ನೋಡಿ, 2-3 ಫ್ಲವರ್ ಬರೋ ರೀತಿ ಇಷ್ಟಕ್ಕೆ ಹಾಕ್ಕೊಂಡು ನೀವು ಇಷ್ಟಕ್ಕೆ ಹಾಕ್ಕೊಂಡಾಗ ಕ್ಲಚ್ ಆಗುತ್ತೆ. ಹ್ಯಾಂಡಲ್ ಹಾಕ್ಕೋಬಾರ್ದು. ಕ್ಲಚ್ ಟೈಪ್ ನೀವು ಈಗ ಇಟ್ಕೊಳ್ಳೋ ಥರನೂ ಬೇಕಾದರೆ ಹಾಕ್ಕೋಬೋದು. ಈ ಸೈಜಲ್ಲಿ ಕೂಡ ನೀವು ಕ್ಲಚ್ ಹಾಕ್ಕೋಬೋದು. ಹ್ಯಾಂಡಲ್ ಹಾಕ್ಕೊಂಡಿಲ್ಲ ಅಂದರೆ ಕ್ಲಚ್ ಆಗುತ್ತೆ. ಸೊ ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಇದೆ ನೀವು ಆ ರೀತಿ ಹಾಕ್ಕೋಬೋದು. ನೋಡಿ, ಹೊರಗಡೆ ಸಿಗೋ ಬ್ಯಾಗ್ಸ್ ಆದರೆ ನಮಗೆ ಕ್ಲಚ್ ಬೇಕು ಅಂದರೆ ಬ್ಯಾಗ್ ಸಿಗೋಲ್ಲ, ಬ್ಯಾಗ್ ಬೇಕಂದರೆ ಕ್ಲಚ್ ಸಿಗೋಲ್ಲ. ಇದು ನಾವೇ ಮಾಡೋದ್ರಿಂದ ನಮಗೆ ಯಾವ ರೀತಿ ಬೇಕೋ ನಾವು ಹಾಕ್ಕೋಬೋದು. ದೊಡ್ಡ ಸೈಜು, ಚಿಕ್ಕ ಸೈಜು, ಕ್ಲಚ್ಚು, ಹ್ಯಾಂಡ್ ಬ್ಯಾಗು ಯಾವ ರೀತಿ ಬೇಕಾದ್ರೂ ಹಾಕ್ಕೋಬೋದು. ಇದರಲ್ಲೇ ದೊಡ್ಡ ಸೈಜ್ ಹಾಕೊಂಡ್ರೆ ವ್ಯಾನಿಟಿ ಬ್ಯಾಗ್ ಕೂಡ ಆಗುತ್ತೆ. ಸೊ ನಾನು ಇಲ್ಲಿ ಹ್ಯಾಂಡಲ್ನ ರಿಮೂವಬಲ್ ಹಾಕ್ಕೊಂಡಿಲ್ಲ, ಸ್ಮಾಲ್ ಸೈಜ್ ಆಗಿರೋದ್ರಿಂದ. ಮೀಡಿಯಮ್ ಸೈಜ್ ಕೂಡ ಹಾಕ್ಕೋಬೋದು, ನಿಮ್ಗೆ ಕನ್ವೀನಿಯೆಂಟ್ ಸೈಜ್ ನೀವು ಹಾಕ್ಕೋಬೋದು. ನೋಡಿ, ನಾನು ಈ ವಿಡಿಯೋದಲ್ಲಿ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿಲ್ಲ. ಈ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹ್ಯಾಂಡಲ್ ಹಾಕ್ಕೋಬೋದು. ಮ್ಯಾಕ್ರಮ್ ಬ್ಯಾಗಿಗೆ ಇನ್ನರ್ ಕ್ಲಾತ್ನ, ಒಳಭಾಗದಲ್ಲಿ ಇನ್ನರ್ ಕ್ಲಾತ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಇದಕ್ಕೆ ಸ್ಟಿಚ್ ಮಾಡ್ಕೋಬೋದು. ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಾಕೋದಂತ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟೆಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಸೊ ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಡಾರ್ಕ್ ಬ್ಲೂ ಕಲರು ಮ್ಯಾಕ್ರಮ್ ವೈರ್ನ ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಬೇಬಿ ಪಿಂಕ್ ಕಲರು ಮ್ಯಾಕ್ರಮ್ ವೈರ್ನ ತೊಗೊಂಡಿದ್ದೀನಿ. ಈ 2 ಕಾಂಬಿನೇಷನಲ್ಲಿ ನಾನಿವತ್ತು ಹ್ಯಾಂಡ್ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಪಾಪ್ಲಿನ್ ಕ್ಲಾತ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಏನು ಡಾರ್ಕ್ ಕಲರ್ ವೈರ್ ತೊಗೊಂಡಿದ್ದೀನಲ್ಲ ಮ್ಯಾಕ್ರಮ್ ವೈರು, ಇದಕ್ಕೆ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ಲೈಟ್ ಕಲರ್ ಆದರೆ ಗಲೀಜಾಗುತ್ತೆ ಅಂದ್ಬಿಟ್ಟು ನಾನು ಡಾರ್ಕ್ ಕಲರ್ ತೊಗೊಂಡಿದ್ದೀನಿ. ಈ 2ರಲ್ಲಿ ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಪಾಪ್ಲಿನ್ ಕ್ಲಾತ್ನ ತೊಗೊಂಡಿದ್ದೀನಿ. ನೋಡಿ, ಸ್ಟಿಚ್ ಮಾಡೋದಕ್ಕೆ ಜಿಪ್ ಬೇಕು. ಸೊ ಜಿಪ್ನ ತೊಗೊಂಡಿದ್ದೀನಿ. ರನ್ನರ್ ಬೇಕು, 2 ರನ್ನರ್ನ ತೊಗೊಂಡಿದ್ದೀನಿ. ನಾನು ಒಳಭಾಗದಲ್ಲಿ ಒಂದು ಪರ್ಸ್ನಲ್ ಜಿಪ್ನ ಕೊಡ್ತಾ ಇದ್ದೀನಿ, ಹಾಗಾಗಿ 2 ರನ್ನರ್ನ ತೊಗೊಂಡಿದ್ದೀನಿ. ನೋಡಿ, ಮಿಷಿನ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಿಚ್ ಆದಮೇಲೆ ಇದಕ್ಕೆ ಬ್ಯಾಗಿಗೆ ಸ್ಟಿಚ್ ಮಾಡ್ಕೋಬೇಕು, ಹಾಗಾಗಿ ಮಿಷಿನ್ ಥ್ರೆಡ್ ತೊಗೊಂಡಿದ್ದೀನಿ. ಸೂಜಿ ಬೇಕು. ಸೊ ನೋಡಿ, ಕ್ಯಾಂಡಲ್ ತೊಗೊಂಡಿದ್ದೀನಿ. ನೀವು ಲೈಟರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಬ್ಯಾಗ್ ಹಾಕ್ತಾ ಇರೋದ್ರಿಂದ ಜಾಸ್ತಿ ವೈರ್ನ ಮೆಲ್ಟ್ ಮಾಡಿ ನಾವು ಅಟ್ಯಾಚ್ ಮಾಡೋದಿರುತ್ತೆ, ಹಾಗಾಗಿ ನಾನು ಕ್ಯಾಂಡಲ್ನ ತೊಗೊಂಡಿದ್ದೀನಿ. ನೋಡಿ, ವೈರ್ನ ಮೆಷರ್ ಮಾಡೋದಕ್ಕೆ ಟೈಲರಿಂಗ್ ಟೇಪ್ ಬೇಕು.
ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟೆಷ್ಟು ಪೀಸ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ ಮೆಷರ್ಮೆಂಟ್ ನೋಡೋಣ. ಈ ವೈರ್ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಟೈಲರಿಂಗ್ ಟೇಪಿಂದ ಈ ಎಡ್ಜಿಂದ ಈ ಎಡ್ಜಿಗೆ ಫುಲ್ಲು ಒನ್ ಟೇಪ್ ಫುಲ್ಲು ತೊಗೋಬೇಕು. ನನಗೆ ಒನ್ ಟೇಪ್ ಫುಲ್ಲು ತೊಗೊಂಡು ನಾನಿಲ್ಲಿ 15 ಇಂಚಷ್ಟು ಉದ್ದ ವೈರ್ನ ತೊಗೊಂಡಿದ್ದೀನಿ. ನೋಡಿ 1/4 ಟೇಪ್ ಅಳತೆಯಲ್ಲಿ ಈ ಕಾರ್ಡ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ಪಿಂಕ್ ಕಲರಲ್ಲಿ 28 ಪೀಸು ಮತ್ತು ಬ್ಲೂ ಕಲರಲ್ಲಿ 28 ಪೀಸು ಕಾರ್ಡ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಫುಲ್ಲು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ನಾನಿವಾಗ 2 ಕಾರ್ಡ್ಸ್ನ ಅಂದರೆ 2 ಕಲರ್ ಕಾರ್ಡ್ಸ್ನ ನಾನು 28 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 2, 4, 6, 8, 10, 12, 14, 16, 18, 20, 22, 24, 26, 28. ಪಿಂಕ್ ಕಲರ್ 28, 2, 4, 6, 8, 10, 12, 14, 16, 18, 20, 22, 24, 26, 28. ಬ್ಲೂ ಕಲರ್ 28. ಸೊ 28 ಪೀಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ 2 ಕಲರಲ್ಲಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ ಇದನ್ನು ಜಾಯಿನ್ ಮಾಡೋದು ಯಾವ ರೀತಿ ನೋಡೋಣ. ನೋಡಿ ಫಸ್ಟು ಒಂದೇ ಕಲರಲ್ಲಿ 2 ಕಾರ್ಡ್ನ ತೊಗೋಬೇಕು. 2 ಕಾರ್ಡ್ನ ತೊಗೊಂಡು ಈ ರೀತಿ ಸಮವಾಗಿಟ್ಕೊಂಡು ಆ ಕಡೆ ತುದಿ ಈ ಕಡೆ ತುದಿ 2 ಸೈಡ್ ತುದಿನ ಸಮವಾಗಿಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ ಮಧ್ಯಕ್ಕೆ ಸಮವಾಗಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ನೋಡಿ ಈ ವೈರ್ ಇದೆಯಲ್ಲ, ಈ ವೈರ್ ಮೇಲ್ಭಾಗಕ್ಕೆ ಇನ್ನೊಂದು ವೈರು ಈ ರೀತಿ ಬರಬೇಕು. ನೋಡಿ ಹೀಗೆ ಬಂದು ಈ ವೈರ್ ಇದೆಯಲ್ಲ ಪ್ಲಸ್ ಮಾರ್ಕಲ್ಲಿ ವೈರ್ನ ನೀವು ತೊಗೋಬೇಕು. ಈ ರೀತಿ ನೋಡಿ ಹೀಗೆ ಬರಬೇಕು. ಹೀಗೆ ಬಂದು ಈ ಮಧ್ಯ ಇದೆಯಲ್ಲ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಸೆಂಟ್ರಲ್ಲಿರೋದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಒಂದು ನಾರ್ಮಲಾಗಿ ನಾಟ್ ಹಾಕ್ಕೋಬೇಕು. ಈ ಬ್ಯಾಗ್ನ ಫಸ್ಟ್ ಟೈಮ್ ಹಾಕ್ತಾ ಇರೋವಂಥವ್ರಿಗೆ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ ಮ್ಯಾಕ್ರಮ್ದು, ಬೇಸಿಕ್ ನಾಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ನೋಡಿ ಈ ರೀತಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಪ್ರತಿಯೊಂದು ವೈರ್ ನಾವೇನು 28 ವೈರ್ನ ಕಟ್ ಮಾಡ್ಕೊಂಡಿದ್ವಿ ಆ 28 ವೈರ್ನ ತೊಗೊಂಡು ಎರಡೆರಡೇ ವೈರ್ನ ಒಂದೇ ಕಲರ್ 2 ವೈರ್ನ ತೊಗೊಂಡು ಇದೇ ರೀತಿ ನಾವು ನಾಟ್ ಹಾಕ್ಕೊಂಡು ಇಟ್ಕೋಬೇಕು. ಸೊ ಈ ರೀತಿ ನಾಟ್ ಹಾಕಿದಾಗ 14 ನಾಟ್ ಬರುತ್ತೆ. ಇವಾಗ ನಾನು ಅದನ್ನು ಪೂರ್ತಿ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ ತೋರಿಸ್ತೀನಿ. ನೋಡಿ ನಾನು ಎಲ್ಲ ಕಾರ್ಡ್ನು ಈ ರೀತಿ 2 ಕಾರ್ಡ್ನ ತೊಗೊಂಡು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ಸೊ ನೋಡಿ ಫಸ್ಟು ಒಂದು ಪಿಂಕ್ ಕಲರು ಮತ್ತು ಒಂದು ಬ್ಲೂ ಕಲರ್ ನಾಟ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಪಿಂಕ್ ಕಲರ್ ನಾಟಲ್ಲಿ ಬಲಭಾಗದಲ್ಲಿ ಬಂದಿರೋ 2 ಕಾರ್ಡ್ನ ತೊಗೊಂಡಿದ್ದೀನಿ. ಬ್ಲೂ ಕಲರಲ್ಲಿ ಎಡಭಾಗದಲ್ಲಿ ಬಂದಿರೋ 2 ಕಾರ್ಡ್ನ ತೊಗೊಂಡಿದ್ದೀನಿ. ಇವಾಗ ಈ 4 ಕಾರ್ಡ್ನ ಸೇರಿಸಿ ನಾನು ನಾಟ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಫಸ್ಟು ಎಡಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ಮಧ್ಯದಲ್ಲಿರೋ 2 ವೈರ್ ಮೇಲ್ಭಾಗ ಇಟ್ಕೋಬೇಕು. ನೆಕ್ಸ್ಟು ಬಲಗಡೆ ಇರೋ ವೈರ್ನ ಮೊದಲನೇ ವೈರ್ನ ತೊಗೊಂಡು ಈ ಮೇಲ್ಭಾಗದಲ್ಲಿ ಇಟ್ಕೊಂಡಿದ್ದೀವಲ್ಲ ವೈರು ಅದ್ರ ಮೇಲ್ಭಾಗದಿಂದ ಈ 2 ವೈರ್ ಕೆಳಭಾಗದಿಂದ ನೋಡಿ ಇದ್ರೊಳಭಾಗಕ್ಕೆ ಬರಬೇಕು. ಇವಾಗ ಇದನ್ನು ಟೈಟ್ ಮಾಡ್ಕೋಬೇಕು. ಮತ್ತು ಇದು ಅರ್ಧ ನಾಟ್ ಆಗುತ್ತೆ. ಇನ್ನು ಪೂರ್ತಿ ನಾಟ್ ಹಾಕೋದಕ್ಕೆ ನೋಡಿ ಫಸ್ಟು ಎಡಭಾಗದಿಂದ ತೊಗೊಂಡ್ವಲ್ಲ ಅದೇ ರೀತಿ ಫಸ್ಟ್ ವೈರ್ನ ಬಲಭಾಗದಿಂದ ಈ 2 ಕಾರ್ಡು ಮೇಲ್ಭಾಗದಿಂದ ವೈರ್ನ ತೊಗೋಬೇಕು. ನೆಕ್ಸ್ಟು ಎಡಭಾಗದಲ್ಲಿರೋ ವೈರ್ ಈ ವೈರ್ ಮೇಲ್ಭಾಗದಿಂದ ತೊಗೊಂಡು ಕೆಳಭಾಗದಿಂದ 2 ವೈರ್ ಕೆಳಭಾಗದಿಂದ ನೋಡಿ ಇದ್ರೊಳಭಾಗಕ್ಕೆ ತೊಗೋಬೇಕು. ಸೊ ನಾನು ಇದೇ ಬ್ಯಾಗಲ್ಲ ಬೇಸಿಕ್ ನಾಟ್ಸ್ದು ವಿಡಿಯೋ ಮಾಡಿದ್ದೀನಲ್ವ ಅದರಲ್ಲಿ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವ್ಯಾವ ನಾಟು ಯಾವ್ಯಾವ ಥರ ಬರುತ್ತೆ ಅಂತ. ಸೊ ನೋಡಿ ಇವಾಗ ಇದು ನಾಟು ಕಂಪ್ಲೀಟ್ ಆಯಿತು. ಸೊ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ತುಂಬ ಬ್ಯಾಗ್ಗಳನ್ನ ನಾನು ತೋರಿಸ್ಕೊಟ್ಟಿದ್ದೀನಿ.
ಸೊ ಅದರಲ್ಲಿ ಕೂಡ ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲೂ ಸ್ಟಾರ್ಟಿಂಗಿಂದನೇ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋವಂಥವ್ರು ಬೇಸಿಕ್ ನೋಟ್ಸ್ದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಇವಾಗ ನೋಡಿ ನಾನು ಸೇಮ್ ಇದೇ ಥರ ನೀವು ನಾಟ್ ಬೇಕಾದರೂ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ಬ್ಲೂ ಕಲರ್ ಮೇಲ್ಭಾಗದಲ್ಲಿ ಬಂದೈತಲ್ಲ ಅದೇ ರೀತಿ ಈ ಕಡೆ ಕೂಡ ಬರಲಿ ಅಂತ ಹೇಳಿಬಿಟ್ಟು ಇವಾಗ ಇದರಲ್ಲಿ ನೋಡಿ ಇಲ್ಲಿ ಬ್ಲ್ಯಾಕ್ ಬಂದಿದೆಯಲ್ಲ, ನಾನು ಈ ಕಡೆ ಕೂಡ ಬ್ಲ್ಯಾಕೇ ಬರಲಿ ಅಂತ ಹೇಳ್ಬಿಟ್ಟು ಎರಡು ಒಂದೇ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನಾವು ಇದೇ ಥರ ನಾಟ್ ಹಾಕ್ಕೊಂಡಾಗ ಏನಾಗುತ್ತೆ, ಒಂದು ಕಡೆ ಪೀಚ್ ಕಲರ್ ಬರುತ್ತೆ ಈ ಥರ, ಇನ್ನೊಂದು ಕಡೆ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಆ ರೀತಿ ಬೇಕು ಅನ್ನೋರು ಒಂದೇ ಥರ ನಾಟ್ನ ಹಾಕ್ಕೊಂಡು ಹೋಗ್ಬೋದು. ನನಗೆ ಈ ರೀತಿ ಬೇಕು ಅಂತ ನಾನು ಇದನ್ನು ಇವಾಗ ಉಲ್ಟಾ ನಾಟ್ನ ಹಾಕೋತಾ ಇದ್ದೀನಿ. ಸೊ ಉಲ್ಟಾ ನಾಟ್ನ ಹಾಕೋದು ಹೇಗೆ ಗೊತ್ತಾ ನೋಡಿ, ಫಸ್ಟು ನೋಡಿ ಈ ನಾಟ್ ಹಾಕಬೇಕಾದ್ರೆ ನಾವು ಎಡಭಾಗದಿಂದ ಫಸ್ಟ್ ವೈರ್ನ ತೊಗೊಂಡಿದ್ವಿ. ಇವಾಗ ಉಲ್ಟಾ ನಾಟ್ ಹಾಕಬೇಕಾದ್ರೆ ಬಲಭಾಗದಿಂದ ಫಸ್ಟ್ ತೊಗೋಬೇಕು. ಸೇಮ್ ನಾಟು ಬಟ್ ಫಸ್ಟು ಎಡಭಾಗದಿಂದ ತೊಗೊಂಡಿದ್ವಿ, ಇವಾಗ ಬಲಭಾಗದಿಂದ ತೊಗೊಂಡಿದ್ದೀವಿ. ನೆಕ್ಸ್ಟು ಇವಾಗ ಎಡಭಾಗದಿಂದ ತೊಗೊಂಡು ನಾಟ್ ಹಾಕೋಬೇಕು. ಈ ನಾಟ್ನ ಫುಲ್ ಟೈಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ವೈರ್ನ ಎಳ್ಕೋಬೇಕು. ಇವಾಗ ನೋಡಿ ನನಗೆ ಆ ಕಡೆ ಈ ಕಡೆ ಬ್ಲೂ ಕಲರಲ್ಲೇ ಬಂದಿದೆ. ಇಲ್ಲ ಅಂದರೆ ಈ ಕಡೆ ಪಿಂಕ್ ಬರ್ತಾಯಿತ್ತು, ಸೇಮ್ ನಾಟ್ ಬಂದರೆ ಇಲ್ಲಿ ಪಿಂಕ್ ಬರುತ್ತೆ. ಇಲ್ಲಿ ನೋಡಿ ಈ ರೀತಿ ನೀವು ಇದನ್ನು ಫುಲ್ ಜಾಯಿನ್ ಮಾಡಿದ್ಮೇಲೆ ನಿಮ್ಗೆ ಈ ಸೈಡ್ ಬೇಕಾದರೂ ಹಾಕ್ಕೋಬೋದು, ಈ ಸೈಡ್ ಬೇಕಾದರೂ ಹಾಕ್ಕೋಬೋದು. ಫಸ್ಟ್ ಲೈನ್ ಜಾಯಿನ್ ಮಾಡಿದ್ಮೇಲೆ ಮಾತ್ರ ನೋಡಿ, ಫಸ್ಟ್ ಲೈನ್ ಜಾಯಿನ್ ಮಾಡಿದ್ಮೇಲೆ ಮಾತ್ರನೇ ನೋಡಿ ಇಲ್ಲೂ ಅದೇ ರೀತಿ ಬರುತ್ತೆ. ಡಿಸೈನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನೀವು ಚೇಂಜ್ ಮಾಡ್ಕೋಬೋದು, ಡಿಸೈನ್ ಸ್ಟಾರ್ಟ್ ಆದಮೇಲೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಿಮ್ಗೆ ಯಾವ ಕಲರಲ್ಲಿ ಬೇಕೋ ನೀವು ಆಮೇಲೆ ಕೂಡ ಚೇಂಜ್ ಮಾಡ್ಕೋಬೋದು, ಬಟ್ ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ನೀವು ಚೇಂಜ್ ಮಾಡ್ಕೋಬೇಕು. ಈಗ ನೋಡಿ ಇದೇ ರೀತಿ ನಾನು ಇದು ಫುಲ್ ಜಾಯಿನ್ ಮಾಡ್ಕೋತೀನಿ. ಜಾಯಿನ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿದೆಯಲ್ಲ ಈ ಎರಡು ನಾಟ್ ಮಧ್ಯದಲ್ಲಿ ಬರುತ್ತಲ್ಲ, ಈ ನಾಟ್ನ ಕೂಡ ಹಾಕ್ಕೊಂಬಿಡೋಣ. ಅಲ್ಲಿಗೆ ಫುಲ್ ರೌಂಡ್ ಒಂದು ರೌಂಡು 3 ಲೈನ್ ಬರಬೇಕು ನೋಡಿ. 1 2 3 ಈ ರೀತಿ 3 ಲೈನ್ ಬರಬೇಕು. 1 2 3 ಹಿಂಗೆ ಎಣ್ಸಿದ್ರು 3, 1 2 3 ಹಿಂಗೆ ಎಣ್ಸಿದ್ರು 3 ಲೈನ್ನ ನಾನು ಹಾಕೋಬೇಕು. ಇದನ್ನು ಫುಲ್ಲು ವೈರ್ನ ಜಾಯಿನ್ ಮಾಡಿಕೊಂಡು ಲಾಸ್ಟಲ್ಲಿ ಯಾವ ರೀತಿ ಜಾಯಿನ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದನ್ನು ಫುಲ್ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇದು 14 ಟೋಟಲ್ ನಾನಿಲ್ಲಿ 28 ನಾಟನ್ನು ನಾನಿಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಜಾಯಿನ್ ಮಾಡಿಕೊಂಡು ನೋಡಿ ಇದು ಫಸ್ಟ್ ನಾವು ನಾಟ್ ಹಾಕ್ಕೊಂಡಿದ್ದು 2 ವೈರು ಸೇರಿಸಿ ನಾಟ್ ಹಾಕ್ಕೊಳ್ಳೋದು, ಆಮೇಲೆ ಈ ಕಲರು ಸೇರಿಸಿ ನಾಟ್ ಹಾಕ್ಕೊಳ್ಳೋದು, ಅದು ಬಿಟ್ಟು ಇನ್ನೂ ಒಂದು ನಾಟ್ ಹಾಕ್ಕೊಳ್ಳೋದು ಹೇಳಿದ್ದೆ. ನಾನಿಲ್ಲಿ 3 ಲೈನ್ ನಾಟ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 1 2 3 ಯಾವ ರೀತಿ ಕೌಂಟ್ ಮಾಡಿದ್ರು 3 ಬರಬೇಕು. ಇವಾಗ ನೋಡಿ ನಾನು ಆಗಲೇ ಹೇಳಿದ್ನಲ್ವ, ನೀವು ಈ ಥರ ಬೇಕಾದರೂ ತಿರುಗಿಸ್ಕೋಬೋದು, ಈ ಥರ ಬೇಕಾದ್ರೂ ತಿರುಗಿಸ್ಕೋಬೋದು. ಆಲ್ಮೋಸ್ಟು ಡಾರ್ಕ್ ಕಲರ್ ಮೇಲೆ ಲೈಟ್ ಕಲರ್ ಬರೋದಕ್ಕಿಂತ ಲೈಟ್ ಕಲರ್ ಮೇಲೆ ಡಾರ್ಕ್ ಕಲರ್ ಬರೋದು ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಆಗಿರುತ್ತೆ. ಹಾಗಾಗಿ ನಾನು ಈ ಕಡೆ ಸೈಡಲ್ಲಿ ತೊಗೋತಾ ಇದ್ದೀನಿ. ಇವಾಗ ನೋಡಿ ಇದನ್ನು ರೌಂಡ್ ಶೇಪ್ ಮಾಡ್ಕೋಬೇಕು. ಈಗ ಇದು ಫುಲ್ ಹಿಂಗೆ ಸ್ಟ್ರೈಟ್ ಇದೆಲ್ಲ, ಇದನ್ನು ರೌಂಡ್ ಶೇಪ್ ಮಾಡ್ಕೊಂಡ್ರೆ ತಾನೇ ನಮಗೆ ಬ್ಯಾಗ್ ಹಾಕ್ಕೊಳ್ಳೋದಕ್ಕಾಗೋದು. ಸೊ ನೋಡಿ ಇವಾಗ ಇದನ್ನು ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಈ ಕಡೆ 2 ವೈರ್, ಈ ಕಡೆ 2 ವೈರ್ ಸೇರಿಸಿದ್ರೆ 4 ವೈರು. ಸೊ ಈ ವೈರ್ನ ತೊಗೊಂಡು ನಾನು ನಾಟ್ ಹಾಕ್ಕೊಂಡು ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ನಾನು 3 ಲೈನ್ ಹಾಕ್ಕೊಂಡಿದ್ದಲ್ಲ, ಈ ನಾಟಲ್ಲಿ ಬಂದಿರೋ ವೈರ್ನ ನಾಟ್ ಹಾಕ್ಕೊಂಡ್ರೆ 3 ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಇದು ಫುಲ್ಲು 3 ಲೈನು ಕಂಪ್ಲೀಟ್ ಆಗಿದೆ. ನಮಗೆ
ಶೇಪ್ ಕೂಡ ನೋಡಿ ರೌಂಡ್ ಶೇಪಲ್ಲಿ ಬಂದಿದೆ. ಸೊ ಇವಾಗ ಇದನ್ನು ಫ್ಲವರ್ ಡಿಸೈನ್ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ ಇದು ರೌಂಡ್ ಶೇಪಲ್ಲಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ, ಡಿಸೈನ್ ಕಾಣೋದಿಲ್ಲ ಅಂತ. ಸೊ ಇವಾಗ ನೋಡಿ ನಾನು ಫ್ಲವರ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬ್ಲೂ ಕಲರ್ ಇದೆಯಲ್ಲ, ಬ್ಲೂ ಕಲರ್ ನೋಡಿ, 2 ಬ್ಲೂ ಕಲರ್ ಈ ಸೈಡಿಂದ ಬಂದರೆ ಇನ್ನೆರಡು ಬ್ಲೂ ಕಲರು ಈ ಸೈಡಿಂದ ಬರಬೇಕು ನೋಡಿ. ಆ ಕಡೆ 2 ಬ್ಲೂ, ಈ ಕಡೆ 2 ಬ್ಲೂ, ಮಧ್ಯದಲ್ಲಿ 4 ಪಿಂಕು. ನಾನಿಲ್ಲಿ ನೋಡಿ ಲೈಟ್ ಕಲರಲ್ಲಿ ಫ್ಲವರ್ ಹಾಕ್ಕೋಬೇಕು, ಡಾರ್ಕ್ ಕಲರಲ್ಲಿ ಮಾಮೂಲಿ ಡಿಸೈನ್ ಬರಬೇಕು. ನಾರ್ಮಲ್ ಡಿಸೈನು ಬ್ಲ್ಯಾಕ್ ಕಲರಲ್ಲಿ ಬರಬೇಕು. ಫ್ಲವರ್ ಯಾವತ್ತಿದ್ರೂ ಲೈಟ್ ಕಲರಲ್ಲಿ ಹಾಕ್ಕೋಬೇಕು, ಆವಾಗಲೇ ಹೈಲೈಟ್ ಆಗಿ ಕಾಣುತ್ತೆ. ನೋಡಿ ಇದು ಪೀಚ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ, ಈ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಹಾಕ್ತಿದ್ದೀನಲ್ಲ, ಈ ಪೀಚ್ ಕಲರಲ್ಲಿ ಬಂದಿರೋ ಫ್ಲವರು ಪಿಂಕಲ್ಲಿ ಬರುತ್ತೆ, ಬ್ಲ್ಯಾಕಲ್ಲಿ ಬಂದಿರೋ ಡಿಸೈನು ಬ್ಲೂನಲ್ಲಿ ಬರುತ್ತೆ. ಆ ರೀತಿ ಹಾಕೋತಾ ಇದ್ದೀನಿ. ನಿಮಗೆ ಇನ್ ಕೇಸ್ ಡಾರ್ಕ್ ಕಲರು ನಮಗೆ ಹೂವು ಬೇಕು, ಲೈಟ್ ಕಲರ್ ಡಿಸೈನ್ ಬೇಕಂದರೆ ನೀವು ಇಲ್ಲಿ ನಾನು ಏನು ತೊಗೋತಾ ಇದ್ದೀನಿ ನೋಡಿ, ನಾನಿವಾಗ ಪಿಂಕ್ ಕಲರ್ ಫ್ಲವರಿಗೆ ತೊಗೋತಾ ಇದ್ದೀನಿ. ನೀವು ಇನ್ ಕೇಸ್ ನನಗೆ ಡಾರ್ಕ್ ಕಲರ್ ಫ್ಲವರ್ ಬೇಕು, ಲೈಟ್ ಕಲರ್ ಡಿಸೈನ್ ಬೇಕಂದರೆ ನೀವು ಈ ರೀತಿ ತೊಗೋಬೇಕಾಗತ್ತೆ. ಫ್ಲವರ್ ಬರೋದಕ್ಕೆ ಫ್ಲವರ್ ನೀವು ಯಾವ ಕಲರಲ್ಲಿ ಹಾಕ್ತೀರಾ ಅದು ಸೆಂಟ್ರಲ್ಲಿ ಬರಬೇಕು. ಇವಾಗ ನೋಡಿ ಇದೆರಡು ಡಿವೈಡ್ ಮಾಡ್ಕೊಳ್ಳೋಣ. ಈಗ ಬ್ಲೂ ಕಲರ್ನ ಹೀಗೆ ಇಟ್ಕೊಂಡು ಪಿಂಕ್ ಕಲರ್ ವೈರ್ನ ನೋಡಿ ಈ ರೀತಿ ಈ ಕಾರ್ಡ್ನ ಈ ರೀತಿ ಹಾಕ್ಕೋಬೇಕು. ಇದನ್ನು ಟೈಟಾಗಿ ಈ ರೀತಿ ಸುತ್ಕೋಬೇಕು, ಟೈಟಾಗಿ ನಾಟ್ ಹಾಕ್ಕೋಬೇಕು ನೋಡಿ ಹೀಗೆ. ಮತ್ತು ಇನ್ನೊಂದು ಬ್ಲೂ ಕಲರ್ ಕಾರ್ಡ್ನ ತೊಗೊಂಡು ನೋಡಿ ಸೇಮ್ ಅದೇ ರೀತಿ ನಾವು ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಬಲಭಾಗದಲ್ಲಿ ಇದೆಯಲ್ಲ ಈ ವೈರ್ನ ತೊಗೊಂಡು ನೋಡಿ ಇದನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ಸೊ ತುಂಬ ಡಿಸೈನ್ಸ್ ಬ್ಯಾಗ್ನ ತೋರಿಸ್ಕೊಟ್ಟಿದ್ದೀನಿ, ಆ ಬ್ಯಾಗ್ಗಳನ್ನೆಲ್ಲ ಟ್ರೈ ಮಾಡಿ ನೋಡಿ ಹೀಗೆ. ನೆಕ್ಸ್ಟ್ ಇನ್ನೊಂದು ಕಾರ್ಡ್ನ ತೊಗೊಂಡು ಅದಕ್ಕೂ ಅದೇ ರೀತಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ಸೆಂಟ್ರಲ್ 4 ಬ್ಲೂ ಕಲರ್ ಕಾರ್ಡ್ ಬಂದಿದೆಯಲ್ಲ, ಈ ಕಾರ್ಡ್ನ ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನಾರ್ಮಲಾಗಿ ಒಂದು ನಾಟ್ ನೋಡಿ ಹೇಗೆ. ನೋಡಿ ಇವಾಗ ಇದು ಅರ್ಧ ಫ್ಲವರ್ ಬಂದಿದೆ. ಇದು ಅರ್ಧ ಫ್ಲವರ್ ಬಂದಿದೆ ಅಂತಂದರೆ ಈ ಕಡೆ ನಾವು ಡಿಸೈನ್ ಹಾಕ್ಕೋಬೇಕು. ಡಿಸೈನ್ ಹಾಕ್ಕೊಂಡ್ಮೇಲೆ ಇದು ಕಂಪ್ಲೀಟಾಗಿ ಒಂದು ಫ್ಲವರು ಕಂಪ್ಲೀಟ್ ಆಗುತ್ತೆ. ಈಗ ಪಕ್ಕದಲ್ಲಿ ಡಿಸೈನ್ ಯಾವ ರೀತಿ ಹಾಕೋದು ನೋಡೋಣ. ಫಸ್ಟು ಬ್ಲೂ ಕಲರ್ ಕಾರ್ಡ್ನ ತೊಗೊಂಡು ಪಿಂಕ್ ಕಲರ್ ಕಾರ್ಡಿಂದ ಬ್ಲೂ ಕಲರ್ ಕಾರ್ಡ್ಗೆ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಿ. ಇವಾಗ ನೋಡಿ ಇಲ್ಲಿ ನಾವು ಪಿಂಕ್ ಕಲರ್ ಕಾರ್ಡ್ನ ತೊಗೋಬೇಕು. ಪಿಂಕ್ ಕಲರ್ ಕಾರ್ಡ್ ತೊಗೊಂಡು ಈ ಬ್ಲೂ ಕಲರ್ ಕಾರ್ಡ್ನ ಪಿಂಕ್ ಕಲರ್ ಕಾರ್ಡ್ಗೆ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ. ನೋಡಿ ಈಗ ಫಸ್ಟ್ ಲೈನ್ ಆಯ್ತಲ್ವಾ, ನೆಕ್ಸ್ಟ್ ಸೆಕೆಂಡ್ ಲೈನ್ ಕೂಡ ಇದೇ ರೀತಿಯೇ ಲಾಕ್ ಮಾಡ್ಕೋಬೇಕು. ನೋಡಿ ಇವಾಗ ಈ 4 ಕಾರ್ಡ್ ಪಿಂಕ್ ಕಲರ್ ಬಂದಿದೆಯಲ್ಲ, ಈ ಕಾರ್ಡ್ನ ನಾರ್ಮಲಾಗಿ ಒಂದು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ಕಡೆ ಇನ್ನೂ 2 ಪಿಂಕ್ ಇದೆಯಲ್ಲ, ಈ ಪಿಂಕ್ ಕಲರ್ ಕಾರ್ಡ್ನ ತೊಗೊಂಡು ನೋಡಿ ಹೀಗಿಟ್ಕೊಂಡು ಈ ಬ್ಲೂ ಕಲರ್ ಕಾರ್ಡಿಂದ ಪಿಂಕ್ ಕಲರ್ ಕಾರ್ಡ್ನ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು.
ನೋಡಿ ಹೀಗೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾನು ಆಲ್ರೆಡಿ ತುಂಬ ಡಿಸೈನಲ್ಲಿ ಮ್ಯಾಕ್ರಮ್ ಬ್ಯಾಗ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಆ ಡಿಸೈನ್ಸನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಫ್ರೆಂಡ್ಸ್, ತುಂಬ ವರ್ಷ ಯೂಸ್ ಮಾಡ್ಬೋದು. ನೋಡಿ ಹೀಗೆ. ಇದಾದಮೇಲೆ ಈ 4 ಬ್ಲೂ ಕಲರ್ ಕಾರ್ಡ್ ಸಿಕ್ಕಿದೆಯಲ್ಲ, ಈ ಕಾರ್ಡ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು ನಾರ್ಮಲಾಗಿ. ನೋಡಿ ಹೀಗೆ. ಇದಾದಮೇಲೆ ಈ ಕಡೆ ಸೈಡ್ ಕೂಡ ಇದೇ ರೀತಿ ನಾವು ಡಿಸೈನ್ನ ಹಾಕ್ಕೋಬೇಕು. ನೀವು ಡಾರ್ಕ್ ಕಲರ್ ಫ್ಲವರ್ ಹಾಕಿದ್ರು, ಲೈಟ್ ಕಲರ್ ಫ್ಲವರ್ ಹಾಕಿದ್ರು, ಒಂದು ಕಲರ್ ಡಾರ್ಕು ಒಂದು ಕಲರ್ ಲೈಟ್ ಕಲರ್ ತೊಗೊಂಡು ಕಾಂಬಿನೇಷನಲ್ಲಿ ಹಾಕಿದಾಗ ಹೈಲೈಟಾಗೇ ಕಾಣುತ್ತೆ. ಸೊ ನಾನಿಲ್ಲಿ ಲೈಟ್ ಕಲರು ಫ್ಲವರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ, ಡಾರ್ಕ್ ಕಲರು ಡಿಸೈನ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದರೆ ಡಾರ್ಕ್ ಕಲರ್ ಫ್ಲವರ್ ಮಾಡ್ಕೊಂಡು ಲೈಟ್ ಕಲರ್ ಡಿಸೈನಾಗಿ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಇವಾಗ ಈ ಕಡೆ ಕೂಡ ಇದೇ ರೀತಿ ನಾನು ತಗೊಂಡು ಲಾಕ್ ಮಾಡ್ಕೋತೀನಿ. ಸೊ ಇಲ್ಲಿ ಒಂದೇ ಕಲರಲ್ಲಿ 4 ಕಾರ್ಡ್ ಒಂದೇ ಕಡೆ ಬಂದಾಗ ನಾವು ನಾರ್ಮಲಾಗಿ ಒಂದು ನಾಟ್ ಹಾಕ್ಕೊಂಡು ಬಿಡಬೇಕು. ನೋಡಿ ಹೀಗೆ. ಇವಾಗ ಇದಾಯ್ತಲ್ವ. ಇದಾದಮೇಲೆ ಈ ಫ್ಲವರ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದಂತ ನೋಡಿಬಿಡೋಣ ಫಸ್ಟು. ನೋಡಿ ಇವಾಗ ಇಲ್ಲಿ ಮಧ್ಯದಲ್ಲಿ ಬ್ಲೂ ಕಲರ್ 4 ಕಾರ್ಡ್ ಬಂದಿದೆಯಲ್ಲ, ಈ ಕಾರ್ಡ್ನ ಈ ಕಡೆ ಭಾಗಕ್ಕೆ 2 ಈ ಕಡೆ ಭಾಗಕ್ಕೆ 2 ಡಿವೈಡ್ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ಮೊದಲನೇ ಕಾರ್ಡ್ ತೊಗೊಂಡು ಪಿಂಕ್ ಕಲರ್ ಕಾರ್ಡ್ನ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಹೀಗೆ. ಈಗ ನೋಡಿ ಮುಕ್ಕಾಲು ಭಾಗ ಫ್ಲವರ್ ಆಗಿದೆ. ಈ ಸೈಡ್ ಕೂಡ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ, ಒಂದು ಫ್ಲವರ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಈ ಫ್ಲವರ್ ಕಂಪ್ಲೀಟ್ ಆಯಿತು. ಇಲ್ಲೊಂದು ನಾಟ್ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಒಂದು ಫ್ಲವರ್ ಕಂಪ್ಲೀಟ್ ಆಯಿತು.
ಇವಾಗ ನೋಡಿ ಈ ಫ್ಲವರ್ ಕಂಪ್ಲೀಟ್ ಆಯ್ತಲ್ವ, ಇಲ್ಲಿ ಡಿಸೈನ್ ಹಾಕ್ಕೋಬೇಕು. ಇಲ್ಲಿ ಡಿಸೈನ್ ಹಾಕ್ಕೋಬೇಕಂದ್ರೆ ಈ ಕಡೆ ಫ್ಲವರ್ ಕೂಡ, ಈ ಡಿಸೈನ್ ಕಂಪ್ಲೀಟ್ ಆಗಬೇಕಂದ್ರೆ ಈ ಕಡೆ ಫ್ಲವರ್ ಕೂಡ ಕಂಪ್ಲೀಟ್ ಆಗಬೇಕು. ಸೊ ಇವಾಗ ಇನ್ನೊಂದು ಸತಿ ನಾನು ಈ ಫ್ಲವರ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದಂತ. ನೋಡಿ, ಫಸ್ಟ್ ಬ್ಲೂ ಕಲರ್ ಕಾರ್ಡ್ನ ತೊಗೊಂಡು ಈ ಎರಡು ಪಿಂಕ್ ಕಲರ್ ಕಾರ್ಡ್ನ ಈ ಬ್ಲೂ ಕಲರ್ ಕಾರ್ಡ್ ಒಳಗಡೆ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಹೇಗೆ. ಮತ್ತು ಸೆಕೆಂಡ್ ಬ್ಲೂ ಕಲರ್ ಕಾರ್ಡ್ ಕೂಡ ತೊಗೊಂಡು ಅದೇ ರೀತಿ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ಈ ಸೆಂಟ್ರಲ್ಲಿರೋ 4 ಕಾರ್ಡ್ ಒಂದೇ ಕಲರ್ ಬಂದಿದೆಯಲ್ಲ, ಇದನ್ನು ನಾರ್ಮಲಾಗಿ ಒಂದು ನಾಟ್ನ ಹಾಕೋತಾ ಇದ್ದೀನಿ. ಈಗ ಈ ಕಡೆ ಇರೋ ಬ್ಲೂ ಕಲರ್ ಕಾರ್ಡ್ನ ತೊಗೊಂಡು ನೋಡಿ ಇಲ್ಲಿ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಈ ಬ್ಲೂ ಕಲರ್ 4 ಕಾರ್ಡ್ ಇದೆಯಲ್ಲ, ಈ ಕಾರ್ಡ್ನ ತೊಗೊಂಡು ನಾಟ್ ಹಾಕೋತಾ ಇದ್ದೀನಿ. ನೋಡಿ ಈಗ ಅರ್ಧ ಫ್ಲವರ್ ಆಯಿತು. ಅರ್ಧ ಫ್ಲವರ್ ಆದಮೇಲೆ ಮತ್ತೆ ನಾನಿಲ್ಲಿ ನೋಡಿ ಹೀಗೆ ಬ್ಲೂ ಕಲರ್ ಕಾರ್ಡ್ನ ಇಟ್ಕೊಂಡು ಪಿಂಕ್ ಕಲರ್ ಕಾರ್ಡಿಂದ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಇದಾದಮೇಲೆ ಇವಾಗ ಈ ಸೈಡ್ ಹಾಕ್ಕೋಬೇಕಂದ್ರೆ ಈ ಸೈಡ್ ಕೂಡ ನಾವು ಇದೇ ರೀತಿ ಡಿಸೈನ್ನ ಹಾಕ್ಕೋಬೇಕು. ಆವಾಗಲೇ ನಮಗೆ ಒಂದು ಫ್ಲವರ್ ಫಿನಿಶ್ ಆಗೋದು. ಸೊ ನಿಮ್ಗೆ ಆ ರೀತಿ ಕನ್ಫ್ಯೂಸ್ ಆದರೆ ನೋಡಿ ಇಷ್ಟಕ್ಕೆ ಅರ್ಧ ಫ್ಲವರು ಅರ್ಧ ಡಿಸೈನು, ಅರ್ಧ ಫ್ಲವರು ಅರ್ಧ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಫ್ಲವರ್ ಹಾಕೋವರೆಗೂ, ಒಂದು ಫ್ಲವರ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಹಾಕೋದಂತ. ಸೊ ನಿಮಗೆ ಐಡಿಯಾ ಬಂದುಬಿಡತ್ತೆ. ನೋಡಿ ಇವಾಗ ಇದು ಅರ್ಧ ಆಯಿತು. ಅದಾದಮೇಲೆ
ಇದನ್ನು ಈ ಫ್ಲವರ್ನ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ನಮಗೆ ಅರ್ಧ ಡಿಸೈನ್ ಕಂಪ್ಲೀಟ್ ಆದ್ರೇ ಫ್ಲವರ್ ಕಂಪ್ಲೀಟ್ ಆಗೋದು. 2 ಫ್ಲವರ್ ಕಂಪ್ಲೀಟ್ ಆದ್ರೇ ಒಂದು ಡಿಸೈನ್ ಕಂಪ್ಲೀಟ್ ಆಗೋದು. ಸೊ ನೋಡಿ, ಇವಾಗ ಈ ಡಿಸೈನ್ನ ಫುಲ್ಲು ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟು ವೈರ್ನ ತಗೋಬೇಕು. ಈ ಪಿಂಕ್ ಕಲರ್ ಕಾರ್ಡ್ನ ತಗೊಂಡು ಹೀಗಿಟ್ಕೊಂಡು ಈ ಬ್ಲೂ ಕಲರ್ ಕಾರ್ಡ್ನ ನಾಟ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. ನೀವು ನಾಟು ಎಷ್ಟು ಟೈಟಾಗಿ ಹಾಕ್ತೀರಾ ಅಷ್ಟು ಬಿಗಿಯಾಗಿ ಬರುತ್ತೆ, ಅಷ್ಟು ಟೈಟಾಗಿ ಬರುತ್ತೆ ಬ್ಯಾಗು. ಸೊ ನೀವು ನಾಟ್ ಲೂಸ್ ಹಾಕ್ಕೊಂಡು ಹೋದರೆ ಬ್ಯಾಗ್ ಕೂಡ ಲೂಸ್ ಆಗುತ್ತೆ, ಮತ್ತು ಜಗ್ದಾಗ ಇನ್ನೂ ಲೂಸ್ ಆಗಿಬಿಡುತ್ತೆ. ಸೊ ನಾಟು ಫುಲ್ ಟೈಟಾಗಿ ಹಾಕ್ಕೊಳ್ಳಿ ಆದಷ್ಟು. ನೋಡಿ, ಈ ಸೈಡ್ ಕಂಪ್ಲೀಟ್ ಆಯಿತು. ಇವಾಗ ಈ ಕಡೆ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫ್ಲವರು ಕಂಪ್ಲೀಟ್ ಆಗಿದೆ, ಡಿಸೈನು ಕಂಪ್ಲೀಟ್ ಆಗಿದೆ. ಸೊ ಇದೇ ರೀತಿ ಈ ಲೈನ್ ಫುಲ್ಲು ನಾನು ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ನಾನು ಎಷ್ಟು ತೋರಿಸಿದ್ದೀನಿ, ಒಂದು ಫ್ಲವರು ಒಂದು ಡಿಸೈನು, ಒಂದು ಫ್ಲವರು ಒಂದು ಡಿಸೈನ್, ಇದೇ ರೀತಿ ಇಲ್ಲಿವರೆಗೂ ಕಂಪ್ಲೀಟ್ ಈ ಲೈನ್ ಫುಲ್ ಇಲ್ಲಿವರೆಗೂ ನಾನು ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಫ್ಲವರ್ನ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ತೀನಿ. ನೋಡಿ, ಈ 2 ಫ್ಲವರ್ ಬಂದಿದೆಯಲ್ಲ, ಈ 2 ಫ್ಲವರ್ ಸೆಂಟ್ರಲ್ಲಿ ನಮಗೆ ಸೆಕೆಂಡ್ ಫ್ಲವರ್ ಬರಬೇಕು, ಸೆಕೆಂಡ್ ರೌಂಡಲ್ಲಿ ಫ್ಲವರ್ ಬರಬೇಕು. ಇಲ್ಲಿ ನೋಡಿ, ಇದು ಫಸ್ಟ್ ರೌಂಡಲ್ಲಿ ಫ್ಲವರ್ ಹೀಗೆ ಬಂದಿದೆ. ಸೆಕೆಂಡ್ ರೌಂಡಲ್ಲಿ ಈ 2 ಫ್ಲವರ್ ಮಧ್ಯದಲ್ಲಿ ಫ್ಲವರ್ ಬರುತ್ತೆ ನೋಡಿ ಹೀಗೆ. ಥರ್ಡ್ ರೌಂಡಲ್ಲಿ ಈ 2 ಫ್ಲವರ್ ಮಧ್ಯದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಫಸ್ಟ್ ಲೈನಲ್ಲಿ ಎಲ್ಲಿ ಫ್ಲವರ್ ಬಂದಿದೆ, ಥರ್ಡ್ ಲೈನಲ್ಲಿ ಅದೇ ಲೈನಲ್ಲಿ ಫ್ಲವರ್ ಬರುತ್ತೆ. ಮತ್ತು ಫೋರ್ತ್ ಲೈನಲ್ಲಿ ಸೆಕೆಂಡ್ ಲೈನಲ್ಲಿ ನಮ್ಗೆ ಎಲ್ಲಿ ಫ್ಲವರ್ ಬಂದಿದೆ, ಫೋರ್ತ್ ಲೈನಲ್ಲಿ ಅಲ್ಲೇ ಫ್ಲವರ್ ಬರುತ್ತೆ. ಸೆಕೆಂಡ್ ಲೈನಲ್ಲಿ ಬಂದಿರೋ ಫ್ಲವರ್ ಜಾಗದಲ್ಲೇ ಫೋರ್ತ್ ಲೈನಲ್ಲಿ ಕೂಡ ಬರುತ್ತೆ. ಸೊ ಇದೇ ರೀತಿಯೇ ನಾನು ಈ ಬ್ಯಾಗ್ ಕೂಡ ಹಾಕ್ತಾ ಇರೋದು. ಸೊ ಇವಾಗ ಈ ಲೈನ್ ಕಂಪ್ಲೀಟ್ ಮಾಡಿಕೊಂಡು ಫಸ್ಟ್ ಲೈನಲ್ಲಿ ಫ್ಲವರು ಮತ್ತು ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಲೈನಲ್ಲಿ ಯಾವ ರೀತಿ ಹಾಕೋಬೇಕಂತ ತೋರಿಸ್ತೀನಿ. ನೋಡಿ, ಇವಾಗ ನಾನು ಫಸ್ಟ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫ್ಲವರು ಮತ್ತು ಡಿಸೈನು ಒಂದು ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸೆಕೆಂಡ್ ಲೈನಲ್ಲಿ ಫ್ಲವರ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ, ಫಸ್ಟ್ ಲೈನಲ್ಲಿ ಬಂದು ಈ 2 ಫ್ಲವರ್ ಇದೆಯಲ್ಲ, ಈ 2 ಫ್ಲವರ್ ಮಧ್ಯದಲ್ಲಿ ಸೆಕೆಂಡ್ ಲೈನಲ್ಲಿ ನಮಗೆ ಫ್ಲವರ್ ಬರಬೇಕು. ಡಿಸೈನು ಈ ಫ್ಲವರ್ ಬಂದಿದೆಯಲ್ಲ, ಈ ಫ್ಲವರ್ ಬಂದಿರೋ ಕೆಳಗಡೆ ಈ ಬ್ಲೂ ಕಲರಲ್ಲಿ ಡಿಸೈನ್ ಏನು ಬಂದಿದೆ ಆ ಡಿಸೈನು ಇಲ್ಲಿ ಬರಬೇಕು. ಈಗ ನೋಡಿ,
ಸೆಕೆಂಡ್ ಲೈನಲ್ಲಿ ಫಸ್ಟ್ ಫ್ಲವರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಅರ್ಧ ಫ್ಲವರ್ ಕಂಪ್ಲೀಟ್ ಆಯಿತು. ಅರ್ಧ ಫ್ಲವರ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ಬ್ಲೂ ಕಲರಲ್ಲಿ ನಾಟ್ ಹಾಕ್ಕೊಂಡಿದ್ದೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ನಾವು ಒಂದು ನಾಟ್ನ ಹಾಕ್ಕೊಳ್ಳೋಣ. ನೋಡಿ ಇವಾಗ ಅರ್ಧ ಫ್ಲವರು ಕಂಪ್ಲೀಟ್ ಆಗಿದೆ. ಈಗ ನಾವು ಮತ್ತೆ ಇಲ್ಲಿ ಡಿಸೈನ್ನ ಹಾಕ್ಕೋಬೇಕು. ನೋಡಿ ಪಿಂಕ್ ಕಲರ್ ಮೇಲ್ಭಾಗಕ್ಕೆ ತೊಗೊಂಡು ಬ್ಲೂ ಕಲರ್ ಕಾರ್ಡಿಂಗ್ನ ನಾವು ಡಿಸೈನ್ನ ಹಾಕ್ಕೋಬೇಕು. ನೋಡಿ ಇವಾಗ ಈ ಸೈಡ್ ಡಿಸೈನ್ ಆದಮೇಲೆ ಈ 4 ಕೋಡ್ನ ತೊಗೊಂಡು ನಾನಿಲ್ಲಿ ನಾಟ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಈ ಕಡೆ ಕೂಡ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇದಾಯ್ತಲ್ಲ, ಇದು ಇವಾಗ ಈ ಸೈಡ್ ಒಂದು ಡಿಸೈನ್ ಬರಬೇಕಂದ್ರೆ ಇಲ್ಲಿ ಫ್ಲವರ್ ಕಂಪ್ಲೀಟ್ ಆಗಬೇಕು. ನೋಡಿ ಇವಾಗ ಇದು ಅರ್ಧ ಫ್ಲವರು ಆಗಿತ್ತಲ್ಲ, ಈ ಫ್ಲವರ್ನ ಈ ಸೈಡಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೀವು ಅರ್ಧ ಫ್ಲವರು ಅರ್ಧ ಡಿಸೈನ್ ಫುಲ್ಲು ಲೈನ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಇನ್ನರ್ಧ ಫ್ಲವರು ಅರ್ಧ ಡಿಸೈನ್ ಹಾಕ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಇದು ಈಸಿ ಮೆಥಡ್ ಅನ್ನೋ ಅಂಥವ್ರು ಹೀಗೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಇಲ್ಲಿವರೆಗೂ ಏನು ಹಾಕ್ತೀರ ಈ ಲೈನ್ ಫುಲ್ಲು ಇದೇ ರೀತಿ ಹಾಕ್ಕೊಂಡು ನೆಕ್ಸ್ಟು ಇನ್ನರ್ಧ ಫ್ಲವರ್ನ ಇನ್ನೊಂದು ಲೈನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಕನ್ಫ್ಯೂಸ್ ಆಗುತ್ತೆ, ಈ ರೀತಿ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋಂಥವ್ರು ಆ ರೀತಿ ಕೂಡ ಹಾಕ್ಕೋಬೋದು. ಇವಾಗ ನೋಡಿ ಇಲ್ಲಿ ನಾನು ಫ್ಲವರ್ನ ಹಾಕ್ಕೋಬೇಕು.
ನೋಡಿ ಇವಾಗ ಈ ಡಿಸೈನು ಕಂಪ್ಲೀಟ್ ಆಯಿತು. ಇವಾಗ ನೋಡಿ ಈ ಕಡೆ ಫ್ಲವರ್ ಫುಲ್ ಕಂಪ್ಲೀಟ್ ಆಗಬೇಕಂದ್ರೆ ನಾವು ಈ ಕಡೆ ಸೈಡಲ್ಲಿ ಅರ್ಧ ಡಿಸೈನ್ ಆಗಬೇಕಾಗತ್ತೆ. ನೋಡಿ ಇವಾಗ ಇದು ಒಂದು ಫ್ಲವರ್ ಕಂಪ್ಲೀಟ್ ಆಯಿತು. ಈಗ ಈ ಸೈಡು ಒಂದು ಫ್ಲವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ.
ಸೊ ನೋಡಿ ಸೆಕೆಂಡ್ ಫ್ಲವರ್ ಕೂಡ ಕಂಪ್ಲೀಟ್ ಆಯಿತು. ಸೊ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕೋದಂತ. ಇದೇ ರೀತಿ ನಾನು 4 ಫ್ಲವರ್ ಬರೋ ರೀತಿ ಹಾಕೋತೀನಿ. ನೋಡಿ 1 2 3 4 ಈ ಕ್ರಾಸಾಗಿ ಕೌಂಟ್ ಮಾಡಿದ್ರು 4 ಫ್ಲವರ್ ಬರಬೇಕು. 1 2 3 4 ಹೀಗೆ ಸ್ಟ್ರೈಟಾಗಿ ಕೌಂಟ್ ಮಾಡಿದ್ರು 4 ಫ್ಲವರ್ ಬರಬೇಕು. ಇದೇ ಬ್ಯಾಗ್ ಅಳ್ತಿಲ್ಲ, ನಾನು ಈ ಬ್ಯಾಗ್ ಕೂಡ ಹಾಕ್ತಾ ಇರೋದು. ನೀವು ದೊಡ್ಡದು ಚಿಕ್ಕದು ಬೇಕಾದ್ರೆ ಹಾಕ್ಕೋಬೋದು. ಸೊ ಇವಾಗ 4 ಫ್ಲವರ್ನ ನಾನು ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಇವಾಗ ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 4 ಫ್ಲವರ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 ಸ್ಟ್ರೈಟ್ ಕೌಂಟ್ ಮಾಡಿದ್ರು 4, 1 2 3 4 ಕ್ರಾಸಾಗಿ ಕೌಂಟ್ ಮಾಡಿದ್ರು 4 ಫ್ಲವರ್ ಬರಬೇಕು. ಇವಾಗ ಇದು ಫುಲ್ ಫಿನಿಶ್ ಆಗಿದೆ. ಇದು ನೋಡಿ ನಾನು ಡಿಸೈನ್ ಹಾಕ್ಕೊಂಡಿದ್ದೆಲ್ಲ ಫುಲ್ ಫಿನಿಶ್ ಆಗಿದೆ. ನೋಡಿ ಬ್ಯಾಗ್ದು ಫಿನಿಶಿಂಗ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಅದನ್ನು ನೋಡಿಬಿಟ್ಟು ನೀವು ಇದನ್ನು ಫಿನಿಶಿಂಗ್ ಮಾಡ್ಕೋಬೋದು. ನಾನು ವೈರ್ ಮೆಷರ್ಮೆಂಟ್ ತೋರಿಸ್ಬೇಕಾದ್ರೆ ಬರೀ ಬ್ಯಾಗ್ ಹಾಕೋದಕ್ಕೆ ಮಾತ್ರ ಮೆಷರ್ಮೆಂಟ್ ತೋರಿಸಿದೆ. ಹ್ಯಾಂಡಲ್ದು ಮೆಷರ್ಮೆಂಟ್ನ ನಾನು ತೋರಿಸಿರಲಿಲ್ಲ. ಸೊ ಹ್ಯಾಂಡಲ್ ಮೆಷರ್ಮೆಂಟ್ ಬಂದು 2 ಫುಲ್ಲು ಟೇಪ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಟೈಲರಿಂಗ್ ಟೇಪಲ್ಲಿ 2 ಫುಲ್ಲು ಟೇಪ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಬ್ಲೂ ಕಲರಲ್ಲಿ 2 ಪೀಸು, ಪಿಂಕ್ ಕಲರಲ್ಲಿ 2 ಪೀಸು, ನೀವು 2 ಫುಲ್ಲು ಟೇಪ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಸೈಡ್ಗೆ 2 ಕಲರಲ್ಲಿ ಒಂದೊಂದು ಬರಬೇಕು. ಈ ಸ್ಮಾಲ್ ಸೈಜ್ ಹ್ಯಾಂಡ್ ಬ್ಯಾಗಿಗೆ ಹ್ಯಾಂಡಲ್ನ ಯಾವ ರೀತಿ ಹಾಕೋದಂತ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡಿಬಿಟ್ಟು ಹ್ಯಾಂಡಲ್ನ ಹಾಕ್ಕೋಬೋದು. ಸೊ ಇವಾಗ ಇದನ್ನು ನಾನು ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇವಾಗ ನೋಡಿ ಇದನ್ನು ನಾನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಬೇಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ತಳ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡಿಬಿಟ್ಟು ನೀವು ತಳ ಹಾಕೋಬೋದು. ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ ಕಂಪ್ಲೀಟ್ ಆದಮೇಲೆ. ಸೊ ಬೇಕಂದರೆ ನೀವು ಕ್ಲಾತ್ನ ಕೊಟ್ಕೋಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು, ಇದೇನು ಪ್ರಾಬ್ಲಮ್ ಏನಿಲ್ಲ. ಸೊ ನೋಡಿ ಇದನ್ನು ನಾನು ಹ್ಯಾಂಡಲ್ ಕೂಡ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನಾನು ಹ್ಯಾಂಡಲಿಗೆ ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕಂತ ಹೇಳಿದ್ದೀನಲ್ಲ, ಸೇಮ್ ಮೆಷರ್ಮೆಂಟಲ್ಲಿ ನಾನು ತೊಗೊಂಡು ಹ್ಯಾಂಡಲ್ ಕೂಡ ಹಾಕ್ಕೊಂಡು ನೋಡಿ ಒಳಭಾಗಕ್ಕೆ ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಇದು ಫುಲ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಇದಕ್ಕಿನ್ನೂ ನಾನು ಇನ್ನರ್ ಕ್ಲಾತ್ನ ಸ್ಟಿಚ್ ಮಾಡ್ಕೊಂಡಿಲ್ಲ. ಸೊ ಇನ್ನರ್ ಕ್ಲಾತನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಕ್ಲಚ್ ಟೈಪಲ್ಲಿ ಬೇಕು, ನಮ್ಗೆ ಹ್ಯಾಂಡಲ್ ಬೇಡ ಅನ್ನೋಂಥವ್ರು ನೀವು ಈ ಹ್ಯಾಂಡಲ್ನ ರಿಮೂವ್ ಮಾಡಿದ್ರೆ ಇದು ಕ್ಲಚ್ ಆಗುತ್ತೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ, ಆ ರೀತಿ ಕ್ಲಚ್ ಆಗುತ್ತೆ. ಇಲ್ಲ ನನಗೆ ಈ ರೀತಿ ಹ್ಯಾಂಡಲ್ ಬೇಡ, ಡಬಲ್ ಹ್ಯಾಂಡಲ್ ಬೇಡ, ಸ್ಲಿಂಗ್ ಟೈಪಲ್ಲಿ ಬೇಕು ಅಂತಂದರೆ ನೀವು ಈ ಸೈಡಲ್ಲಿ ಕೂಡ ಸ್ಲಿಂಗ್ ಟೈಪಲ್ಲಿ ಹಾಕ್ಕೋಬೋದು. ಈ ಸೈಡಲ್ಲಿ ಕನೆಕ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಕ್ರಮ್ ಹ್ಯಾಂಡ್ ಬ್ಯಾಗ್ನ ಯಾವ ರೀತಿ ಹಾಕೋದಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.